ಈ ಸಾಂಗ್ ಹಾಕುವಂತ ಸುವೇಲ್ ಹೇಳ್ದ, ಅದಕ್ಕೆ ಸುವೇಲ್ ಕಿವಿಗೆ ಹೋಗ್ಬಿಟ್ಟು ಚಿರು ಹೇಳ್ದ, ಇದೆಲ್ಲ ನನ್ನದಂದ್ರೆ ಅದೆಲ್ಲ ನಿಮ್ಮದೇ. ಲಡ್ಡು ಡುಮು ನಿನ್ ಕರಿ ಅಣ್ಣ, ಗಾಡಿ ಎತ್ತಾನೆ ಮನೆಗೆ ಹೋಗೋಣ. ಯಾಕಣ್ಣ ಅಷ್ಟೇ ಮುಗಿದೌದು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಜಸ್ಟ್ ಇಬ್ರು ಫೇಮಸ್ ಬ್ಲಾಗರ್ಸ್ನ ಡ್ರಾಪ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಮನೆಗೆ. ನೆನ್ನೆನೆ ನಾನು ಓಲಿ ಐಟಮ್ಸ್ನೆಲ್ಲ ತರಬೇಕು ಅಂತ ನೆನ್ನೆ ಒಂದು ಪ್ಲಾನ್ ಇತ್ತು, ಬಟ್ ಇವರು ಸಡನ್ ಸರ್ಪ್ರೈಸ್ ವಿಸಿಟ್, ಇಬ್ರು ಸರ್ಪ್ರೈಸ್ ವಿಸಿಟ್ ಆಗಿ ಬಂದ್ಬಿಟ್ರು. ಅದಕ್ಕೋಸ್ಕರ ಆ ಪ್ಲಾನ್ ಕ್ಯಾನ್ಸಲ್ ಮಾಡಿ ಅದ್ರ ನೆಕ್ಸ್ಟ್ ಶಿಫ್ಟ್ ಮಾಡ್ಕೊಂಡೆ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋದು ಹತ್ತತ್ರ ಒಂದು 3 ಗಂಟೆ 3:30 ಆಗುತ್ತೆ. ಸೊ ನಾನೊಂದು 2 ಗಂಟೆಗೆ ಹೋಗ್ಬಿಟ್ಟು ಐಟಮ್ಸ್ನೆಲ್ಲ ಪಿಕ್ ಮಾಡ್ಕೊಂಡ್ ಬರ್ಬೇಕು. ಈ ಸಲ ಅವರೆಲ್ಲರೂ ಬಂದ್ರು ಅಂದ್ರೆ, ಸೊ ಓಲಿಲಿ ಯಾವ್ಯಾವ ತರ ಹೊಸದಾಗೆಲ್ಲ ಬಂದೈತೆ ಅದನ್ನೆಲ್ಲ ತಗೊಬಂದ್ಬಿಟ್ಟು ಡಿಸೈನ್ ಆಗಿ ಆಟ ಆಡ್ಬೇಕು ಅಂತ ಇದೀವಿ. ಸೂಪರ್ ಎಕ್ಸೈಟೆಡ್. ಅಂಡ್ ಮನೆಗೆ ಹೋಗೋಣ ಬನ್ನಿ, ಹೋಗಿ ತಿಂಡಿ ಮಾಡ್ಬೇಕು. ಲೈ ಯಾರಾದ್ರೂ ಹೇಳ್ತಾರ ಸುಮ್ಮನೆ ನೀನ್. ಲೈ ಚಿರು ಓದ್ಬೇಕು ಅಂತ ರಜಾ ಹಾಕೊಂಡಿದ್ದಾನೆ. ಆಮೇಲೆ ಅಂದ್ರೆ ಸ್ಕೂಲಲ್ಲಿ ಟೀಚರ್ಸ್ ಏನೋ ಸ್ವಲ್ಪ ಇವತ್ತೇನೋ ರಜಾ ತಗೋತೀನಿ ಅಂತ ಗೊತ್ತಾಯ್ತಂತೆ, ಅದಕ್ಕೆ ಅವ್ನು ರಜಾ ಹಾಕೊಂಡವನೆ. ನಮ್ಮ ಚೋಟ ಮರಿನೋ ಸುಮ್ನೆ ರಜಾ ಹಾಕೊಂಡೋಳೆ. ಎಕ್ಸಾಮ್ ಇಲ್ಲ ಅವಳಿಗೆ, ಎಕ್ಸಾಮ್ ಇಲ್ಲ. ಅದೆಲ್ಲ ಇಲ್ಲ, ಎಕ್ಸಾಮ್ ಇಲ್ಲ ಗೈಸ್. ಅವಳು ರಜಾ ಹಾಕೊಂಡೋಳ ಒಟ್ನಲ್ಲಿ, ಸುಮ್ನೆ ಒಟ್ನಲ್ಲಿ ಏನ್ ಗೊತ್ತಾ, ಫಿಫ್ತ್ ಅಲ್ವಾ, ರಜಾ ಹಾಕೊಂಡಿದ್ಯಾ ಬಿಡು ಮಗ, ಬಿಡು ಮರಿ, ರಜಾ ಹಾಕೊಂಡಿ ಬಿಡು. ಗೊತ್ತಾಯ್ತು ನಮ್ಗೆ ಮೇಡಮ್, ರಜಾ ಹಾಕೊಂಡೋಳು ಮೇಡಮ್. Stomach pain in the car. Oh, you coming in the car? Stomach pain. They no only play. They no only play. They no. Wait. Ma'am, no, ma'am. They came, ma'am. So I went to drop them, ma'am. But oh, you came. You took. You driving. But I was getting more stomach pain. No, ಬರೀ ಡೌಗಳು ನಿಂದ ಈ ತರ ಹೇಳಿನೇ ರಜಾ ಹಾಕೋದು ಗೈಸ್. Morning even I went to washroom also, ma'am. Everyone will go. I got motion. Oh, ಯಪ್ಪ ಮೇಡಮ್ ಎಷ್ಟು ನೆಪ ಹುಡುಕ್ತಾರೆ ಗೊತ್ತಾ ಮೇಡಮ್. ತಪ್ಪು ಬಿಡಬೇಡಿ. ನಾನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದಾಗಲೇ ಭಯ ಪಟ್ಟಿಲ್ಲ, ಇನ್ನು ತಪ್ಪೇ ಮಾಡಿಲ್ಲ ಅಷ್ಟೇ. ಬನ್ನಿ ಗೈಸ್, ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡಿ ಆಮೇಲೆ ಓಲಿನ ಆಮೇಲೆ ಸೆಲೆಬ್ರೇಟ್ ಮಾಡುವ. 1 hour later. ಗೈಸ್ ಇಲ್ಲಿ ನೋಡಿ, ಒಂದು ರೀಲ್ ಶೂಟಿಗೆ ಓಲಿ ಹಚ್ಕೊಂಡ್ಬಿಟ್ಟೆ. ಯಾಕೆ ನಾನು ನಮ್ಮ ಅಮ್ಮನ ಅಗ್ಮಾರ್ ಮಾಡ್ದು ಬರೀ ಅದೆಲ್ಲ ಓಡ್ತೀಯ ಎಲ್ಲ ಓಡ್ತೀಯ. ಕಲರ್ಗೂ ನನ್ನ ಯಪ್ಪ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ವಾ ನಿಂಗೆ? ಮುಂದೆ ಒಂದು ಅಗ್ಗು ಬಟ್ಟೆ ಹೊಸ ಬಟ್ಟೆ ಸೀರಿಯಸ್ಲಿ ನಂದೆಲ್ಲ ಬಟ್ಟೆ ನೋಡಿ. ಐಫೋನ್ ಏನ್ರಿ ಏನು ಅಂತ ಐದು ಚೆನ್ನಾಗಿದೆ ಬಿಡ, ಏನಿಲ್ಲ. ಎಲ್ರು ಬಿಟ್ಟು ನಿನ್ನ ಬಿಟ್ಟಿದ್ದೀನಿ ಅಂದ್ರೆ ನೀನು ಹೊಸ ಬಟ್ಟೆ ಹಾಕಿದ್ದೆ ಅಂತ ಅರ್ಥ ಅಷ್ಟೇ. ಅದು ಬಿಟ್ಟು ಏನೂ ಇಲ್ಲ. ಆದ್ರೆ ಕೆನ್ನೆ ಟಚ್ ಮಾಡ್ಕೊಂಡ್ಬಿಡು, ಸುಮ್ಮನೆ ಆಗ್ಬಿಡ್ತೀನಿ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ. ಅಯ್ಯೇ ಓಲೆ, ಹ್ಯಾಪಿ ಓಲೆ. ಬನ್ನಿ ಇವಾಗ ಫ್ರೆಶ್ ಅಪ್ ಆಗೋಣ. ಗೈಸ್, ಇವತ್ತು ಬೆಳಗ್ಗೆ ನಮಗೆ ತಿಂಡಿ ನಮ್ಮ ಅವ್ವ ಅಕ್ಕಿ ಚಿತ್ರಾನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಅಷ್ಟೇ ಚಿತ್ರಾನ್ನ ಕೊಟ್ಟಿರೋದು. ಒಂದೊಳ್ಳೆ ಚಿತ್ರಾನ್ನ ತಿನ್ಬೇಕು. ಓಲಿ ದಿನಾನು ಚಿತ್ರಾನ್ನ ತಿನ್ಬೇಕು. ನೋಡು, ನಾನ್ ವೆಜ್ ಇಲ್ಲ. ಇಲ್ಲಿ ನೋಡು ಗುರು, 24 ಗಂಟೆ 3 ಅವರಿಂದ ಮೊಬೈಲ್ ನೋಡ್ತಿದ್ದಿಲ್ಲ ಗುರು. ಏನ್ ನಾಚಿಕೆ ಮಾನ ಮರ್ಯಾದೆ ಎಕ್ಸೆಟ್ರಾ ಏನಾದ್ರು ಇದೆಯಾ ಗುರು ಮಾತ್? ಓಹೋ, ಯಾರ್ ಗುರು ಇದು? ಯಾವ್ದೋ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಬತ್ತವ್ರೆ. ಬಸ್ವೇಲ್ ಏನಿದು? ನೋಡ ಲೈ, ಕಾಲೇಜ್ಗೆ ಕ್ರೈಸ್ಟ್ಗೆ ಹೋದ್ರೆ ಹಿಂಗೆ ಇರೋದು ನೀನು. ದೇವ್ರಾಣೆ ಹಿಂಗೆ ಹೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು. ಗೈಸ್, ಇವನು ಕಾಲೇಜ್ಗೆ ಎಲ್ಲೆಲ್ಲೋ ಬೇರೆ ಕಡೆ ಹೋಗ್ತೀನಿ ಅದು ಇದು ಅಂತ ನೋಡು. ಕ್ರೈಸ್ಟ್ಗೆ ಹೋದ್ರೆ ಈ ತರ ಶರ್ಟು, ಈ ತರ ಫಾರ್ಮಲ್ ಪ್ಯಾಂಟು, ಈ ತರ ಲೂಫರ್ ಶೂ
ಫಾರ್ಮಲ್ ಶೂ ಹಾಕೊಂಡು ಹೋಗ್ಬೇಕು. ಯೋಚನೆ ಮಾಡು ಗೈಸ್, ಇವ್ನು ಯಾವ ಕಾಲೇಜ್ ಹೋಗ್ಬೋದು ಅಥವಾ ಇವ್ನು ಯಾವ ಕಾಲೇಜ್ಗೆ ಹೋದ್ರೆ ಬೆಸ್ಟ್ ಅನ್ನೋದು ಕಾಮೆಂಟ್ ಹಾಕಿ ಗೈಸ್. ಬೆಂಗಳೂರಲ್ಲಿ ಯಾವ ಕಾಲೇಜ್ಗೆ ಹೋಗಿದ್ರೆ ಬೆಸ್ಟ್, ಯಾವ ಕಾಲೇಜ್ ಹೋದ್ರೆ ಬೆಸ್ಟ್ ಅಂತ ಸರ್? ಕ್ರೈಸ್ಟಾ? ಅದು ಕ್ರೈಸ್ಟು ಎಡ್ಡು ಸೈಡ್ಗೆಲ್ಲ ಹೋಗ್ಬಾರ್ದು. ಕ್ರೈಸ್ಟು ಎಡ್ಡಿರುತ್ತೆ ನೋಡಿ ಯೂನಿವರ್ಸಿಟಿ, ಅಲ್ಲಿಗೆ ಹೋಗ್ಬೇಕು. ಇದು ಈ ಕಡೆ ಇರೋದು ಮೂವನು. ಈ ರಂಜಾನ್ ಬರ್ತಿದ್ಯ ಬಿರಿಯಾನಿ ಕೇಳವು. ಬಿರಿಯಾನಿ ಗುರು ಬಿರಿಯಾನಿ ಗುರು ಯಾವಾಗ ಹಬ್ಬ ಇರೋದು? 20 ಅದು ಏನೋ ಮಂದಿ ತರ ಕೊಡ್ತಾರಂತ ಇವಾಗ ಇವರು ಸುಹೇಲ್ ಅಣ್ಣ ಅವರು ಫುಲ್ ದೊಡ್ಡ ಪ್ಲೇಟ್. ನಮ್ದೇ ಇಡೀ ನಮ್ ಫ್ಯಾಮಿಲಿ ಬೇರೆ ದೊಡ್ಡದಲ್ವಾ, 7 ಜನ ಬೇರೆ ಅವ್ರೆ. ಆ ಕಾರ್ ಡಿಕ್ಕಿಗೆ ಆಗ್ಬೇಕಾದಷ್ಟು. ಯಾವತ್ತು ಬಿರಿಯಾನಿ ತಿಂದಿಲ್ವ ಗುರು? ಹಿಂಗಾಡ್ತಿಲ್ಲ ಗುರು, ಏನ್ ಗುರು ನೀನು? ಗೈಸ್ ಈ ಸಾಂಗು ಸುವೇಲ್ ಹಾಕು ಅಂತ ಹೇಳ್ದ. ಚಿಕ್ಕ ಈ ಸಾಂಗ್ ಹಾಕು ಅಂತ ಸುವೇಲ್ ಹೇಳ್ದ, ಅದಕ್ಕೆ ಸುವೇಲ್ ಕಿವಿಗೆ ಹೋಗ್ಬಿಟ್ಟು ಚಿರು ಹೇಳ್ದ. ಬಂದು ಹೇಳ್ತು ಸುಹೇಲ್ ಹೋಗಿ ಹೇಳು. ಗೈಸ್ ಇಲ್ಲೇ ಮನೆ ಹತ್ರ ಹೈಪರ್ ಮಾರ್ಕೆಟ್ ಇತ್ತು, ಬಂದು ತಗೊಳ್ಳೋಣ ಅಂತ. ಗುರು ಏನ್ ಗುರು ಹೇರ್ ಸ್ಟೈಲ್ ನಿಂದು? ಮಲ್ಗಿಲೋ ಏನ್ ಗೊತ್ತಾ, ನಂತರನೇ ಖಾಲಿ ಬಿದ್ದಿರ್ತಾನೆ ನೀನು, ಅದಕ್ಕೆ ಹಿಂಗಿರೋದು. ಡಿಸೈನು ಗನ್ ತಗೊಳ್ಳೋಣ. ಗೈಸ್ ಇಲ್ಲಿದೆ ಶೂಟ್ ಮಾಡೋ ಗನ್ಗಳು. ಇವೆಲ್ಲ ಚಿಕ್ಕ ಮಕ್ಕಳಿಗೆ, ಚಿರು ಅಂತವ್ರಿಗೆ. ನಮ್ಮಂತ ದೊಡ್ಡವ್ರಿಗೆಲ್ಲ ಐತಪ್ಪ. ಏನ್ ಸುಹೇಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ? ಇದು ಚೆನ್ನಾಗೈತೆ ನೋಡಿ. ಇದು ಗೈಸ್ ಇದು ನೋಡಿ, ಇದು ಸಖತ್ತಾಗೈತೆ. ಅದೆಲ್ಲ ಸಿಂಗಲ್ ಇರೋದು, ಇದು ಡಬಲ್. ಹೊಡಿ ಮಗ, ಐಸ್ ಕ್ರೀಮ್ ತಿಂತಿದ್ಯಾ? ಯಾ ಏನ್ ಶಿಶಾ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಹೊಡೆಯಕ್ಕೆ? ಒಂದು ವಾಟರ್ ಬಲೂನ್ಸ್. ಏನ್ ಸುಹೇಲ್ ನಮ್ಮ ಹುಡ್ಗನ್ ಮೇಲೆ ಕೈ ಮಾಡ್ತಾ ಇದ್ಯಾ? ನಮ್ಮ ಹುಡ್ಗನ್ ಮೇಲೆ ನೀನ್ ಯಾರ ಮೇಲಾರ ಕೈ ಮಾಡು, ಅವನ್ ಮೇಲೆ ಮಾತ್ರ ಕೈ ಮಾಡ್ಬೇಡ ಸುಹೇಲ್, ಹೇಳ್ತಾ ಇದೀನಿ ಮಗ. ಅವನ್ ಮೇಲೆ ಕೈ ಮಾಡ್ಬೇಡ ಹೇಳ್ತಾ ಇದೀನಿ. ಯಾರ ಮೇಲೆ ಭಯ ಪಡಬೇಡ ಬಾರ. ಗೈಸ್ ನಮ್ಮ ಹುಡುಗರ ಜೊತೆ ಫಸ್ಟ್ ಟೈಮ್ ಹೋಲಿ ಆಡ್ತಾ ಇರೋದು. ದೊಡ್ಡದಾಗಿ ಜೋರಾಗಿ ಆಡೋಣ ಅಂತ ಇದೀನಿ ಹೋಲಿನ, ಅದಕ್ಕೆ ಎಲ್ಲಾನು ಪರ್ಚೇಸ್ ಮಾಡ್ತಾ ಇದೀನಿ. ಶಿವರ್ ಅಂತೀಯ, ಅವ್ನು ಬ್ಯಾಕ್ ಕೊಡಿ, ಓಡ್ತಾನೆ. ಗೈಸ್ ಇಷ್ಟು ತಗೊಂಡಿದ್ದೀನಿ. 1 2 3 4 5 ಇದೊಂದು 6. ಎಲ್ಲೋ ವಾಟರ್ ಬಲೂನು. ಗೈಸ್ ಸುವೇಲ್ ಹೇಳ್ತಿದ್ದ ಆರ್ಗ್ಯಾನಿಕ್ ಕಲರ್ಸ್ ತಗೋಬೇಕು, ಕೂದಲು ಬಿಟ್ಟು ಆಮೇಲೆ ಕೂದಲು ಎಫೆಕ್ಟ್ ಆಗ್ಬಿಡುತ್ತೆ ಅಂತ. ಅವ್ನು ಬೇರೆ ಆ ಚಿಂತೆ ಸುವೇಲ್ಗೆ. ಅದಕ್ಕೆ ನಾವು ಇಲ್ಲಿರೋದು ಈ ಕಲರ್ಸ್ ಅಲ್ಲಿ ಆರ್ಗ್ಯಾನಿಕ್ಕಾ ಇಲ್ವಾ ಅಂತ ನೋಡ್ತಾ ಇದೀವಿ. ಸುವೇಲ್ ಬೇರೆ ಫುಲ್ಲು ಚಿಂತೆ, ಎಲ್ಲಿ ಹೋಗ್ಬಿಡುತ್ತೋ, ನಂದು ಹೋಗ್ಬಿಡುತ್ತೆ ಅನ್ನೋ ಭಯ. ಬಟ್ ನಂಬಿಕೆ ಇದೆ, ಹೋಗಲ್ಲ ಅನ್ನೋ ಒಂದು ನಂಬಿಕೆ ಅಷ್ಟೇ, ನನಗೇನಿಲ್ಲ. ನನಗೆ ಚಿರು ಕೂದಲು ಹೋಗ್ಬಿಡ್ಬೇಕಾಗಿದ್ದ. ಗೈಸ್ ಇಲ್ಲೇ ಡಿಸೈಡ್ ಮಾಡಿ. ಸುವೇಲ್ ನಿನ್ಗೆ ಯಾವ್ದು? ಸುವೇಲ್ ನಿನ್ಗೆ ಯಾವ್ದು ಇದರಲ್ಲಿ? ಇದನ್ ಬಿಟ್ಟು ಇದು ನಂದು ಇದು. ಸರಿ ಗೈಸ್ ಇಲ್ಲೇ ಡಿಸೈಡ್ ಮಾಡ್ತಾ ಇದೀವಿ. ಇಲ್ಲಿ ಇವರಿಬ್ರು ಕಿತ್ತಾಡ್ತಾರೆ. ಈ ಗನ್ನು ಇವನಿಗಂತೆ. ನಿಂದ ಯಾವ್ದು? ಸೇಮಾ? ಎರಡು ಗನ್ ಅವಂದು. ಇದು ಸುವೇಲ್ದು, ಇದು ನನ್ನದು. ರೇಟ್ ಜಾಸ್ತಿ ಸುವೇಲ್, ಅದಕ್ಕೆ ಅದು ತಗೊಂಡಿದ್ದು ಒಂದೇ ಒಂದು ತಾಂಡೆ ನಾನು. ಅದಕ್ಕೆ ಹೆಂಗಿದ್ರು ಹೊಡಿತಾರೆ ಎಲ್ರು. ಹೆಂಗ ಆಡ್ತಾರೆ ಹೋಲಿ ಸೆಲೆಬ್ರೇಷನ್ಗೆ. ಲೇ ಪಾಪ ಆಡಕ್ಕಂತ ಇನ್ನೂ ಆಡೇ ಇಲ್ಲ. ಮುರ್ದಾಕ್ಬಿಟ್ಟು ಇಲ್ಲೇ ತಗೊಂಡ್ಬಿಡೋದು. ಏನೋ ಕಳ್ಸಿದ್ಯಾ ಸಾಕಾ? ಅಯ್ಯೋ ಎಲ್ಲ ಚಿರು ಸ್ಪಾನ್ಸರ್. ಅವರಿಗೆ KFC ಏನೇನಿದೆ ಅಂತ ಅದನ್ನೆಲ್ಲ ಕೊಡ್ಸ್ಬೇಕಂತೆ ಗೈಸ್. ಫಸ್ಟ್ ಇವಾಗ ಇದನ್ನ ಬಿಲ್ ಹಾಕ್ಸೋಣ. ಇಷ್ಟು ತಗೊಂಡಿದ್ದೀವಿ. 7 ಜನ ಆಡ್ತಾ ಇರೋದು, 7 ಶೂಟಿಂಗು, ಮತ್ತು ಇನ್ನು ಕಲರ್ ಎಲ್ಲ ಇನ್ನೂ ಜಾಸ್ತಿ ಮಿಕ್ಸಪ್ ಇದೆ, ಅದೆಲ್ಲ ತಗೊಂಡಿದ್ದೀವಿ ಗೈಸ್. ಇಷ್ಟಕ್ಕೇನೆ ಆಗ್ಲೇ 2,000 ರೂಪಾಯಿ ಬಿಲ್ ಆಗ್ಬಿಟ್ಟೈತೆ. ಆಗುತ್ತೆ 3.5 ಇಲ್ಲ 4 ಆಗ್ತದೆ. ಸರಿ ಕೊಟ್ಟು ಬನ್ನಿ. ಅದೆಲ್ಲ ನಿಮ್ಮದೇ, ಇದೆಲ್ಲ ನನ್ನದಂದ್ರೆ ಅದೆಲ್ಲ ನಿಮ್ಮದೇ. ಹೆಂಗ್ ಬಂದಿದ್ರು ಗಾಡಿಯಲ್ಲಿ ಹಂಗೆ ವಾಪಸ್ ಹೊಟ್ಟೋಗ್ಬಿಡಿ. ಗೈಸ್ ಇಲ್ಲೇ ಚೆಕ್ ಮಾಡ್ತಾ ಇದೀವಿ ಗನ್ಗಳೆಲ್ಲ ವರ್ಕ್ ಆಗುತ್ತಾ ಇಲ್ಲ ಅಂದ್ಬಿಟ್ಟು. ಬಿಕಾಸ್ ಇವಾಗ ಮನೆಗೆ ಹೋದ್ಮೇಲೆ ರಿಟರ್ನ್ ಇರಲ್ಲ. ಇನ್ನು ಮನೆಗೆ ನಾವು ಹೋದ್ವಿ ಅಂದ್ರೆ ಇಲ್ಲಿಂದ ಗೇಟ್ ಆಚೆ ಇಟ್ವಿ ಅಂದ್ರೆ ಇನ್ನ ಇರಲ್ಲ. ಅದಕ್ಕೆ ಇಲ್ಲಿ ನೋಡಿ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬೋದು.
ಏಯ್ ನಂದು ಬೇಡ, ಫಸ್ಟ್ ನಿಂದ ಹಚ್ಚ. ಹಾ ಹಾಕು, ತುಂಬಿಸು, ಅಲ್ಲಿದ್ದಾನೆ. ಗುರು ನನ್ಗಲ್ಲ ಗುರು, ನಾನಲ್ಲ ಗುರು, ಒಳಗೆ ಬರಲೇ. ನಾನು ಹೊಡಿಬೇಡ ಇರೋಲ್ಲ ಯಪ್ಪ. ಎಲ್ಲ ಹೊಡಿತಾ ಕೂತಾರ ಗುರು. ನಂದು 3 ಬುಲೆಟ್ ಶಿಶಾ. ಸುಹೇಲ್ ಬಾಯ್ಲಿ ಎಲ್ಲಿದ್ಯಾ? ಓಲಿ ಎಲ್ಲ ಆಡ್ಬೇಕ. ಬೇಡ ಬರಲೇ. ಗೈಸ್ ಹೆಂಗ್ ಆಡ್ತವ್ರ ಗುರು, ಹೈಪರ್ ಮಾರ್ಕೆಟ್ ಮುಂದೆ ಹೆಂಗ್ ಆಡ್ತವ್ರ ನೋಡಿ. ಏಯ್ ಬರಲಿ ಬರಲಿ, ಹೀರೋ ಹೊಡಿಬೇಡಲೇ. ಸುಮ್ನಿರ. ಎಲ್ಲಿ ಏನ್ ಆಡ್ಬೇಕಂತ ಗೊತ್ತಿಲ್ಲ, ಅಲ್ಲೋಡಿ ಎಲ್ಲಿ ಏನ್ ಆಡ್ಬೇಕಂತ ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇಲ್ಲ. ಬರ್ರಿ. ಯಾಕೆ ನೀನ್ ಎಂದಿಲ್ಲ? ಇಲ್ಲಿ ಸುವೆಲ್ ಎಂದಿಲ್ಲ ಬೈಲಿ. ಲೋ ಇದು ಯಾವ್ದೋ ಇದು ಲೇ ಥೋ. ಆಯ್ತು ಗೈಸ್, ಫೈನಲಿ ಫುಲ್ಲು ಬಿಲ್ ಆಗಿದೆ. ಟೋಟಲ್ 2.5 ಏನೋ ಬಿತ್ತು. ಇವಾಗ ಫುಲ್ಲು ಪ್ಯಾಕಿಂಗ್ ಮಾಡ್ಕೊಂಡು ಈಗ ನಮಗೆ ಅನೀಶ್ ಸ್ಪಾನ್ಸರ್ ಮಾಡ್ತಾನೆ ಊಟದಲ್ಲಿ. ಖುಷಿ ಇದೆ, ಖುಷಿಗೆ ಲಡ್ಡು ಡುಮ್ಮು ಲಡ್ಡು. ಕಮೆಂಟ್ ನೋಡ್ಬೇಕು ಸುವೇಲ್, ಲಡ್ಡು ಡುಮ್ಮು. ಏನ್ ಸಖತ್ತಾಗಿ ಐತೆ ಗೊತ್ತಾ? ಅದನ್ನ ಅವ್ರು ಯಾವ ವೇಳೆ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಕರೆಯೋ ಹೆಂಗಿರ್ತೇಳು, ಲಡ್ಡು ಡುಮ್ಮು. ನೀನ್ ಕರಿ ಲಡ್ಡು ಡುಮ್ಮು. ಸುವೇಲ್ ನೀನ್ ಕರಿ, ನೀನ್ ಕರಿ ಲಡ್ಡು ಡುಮ್ಮು. 5 minutes later. भैया उसको मारो भैया, हमको ये तो चढ़ रहे. मारो भाई इसको. ಏಯ್ ಸುಮ್ನಿರ. ಥೋ ಇದ್ಯಾವುದೋ ಕೊಟ್ಬಿಟ್ವಿ ಗುರು. ಖಾಲಿ ಆಯ್ತು ಸದ್ಯಕ್ಕೆ, ಒಂದು ಖಾಲಿ ಆಯ್ತು. ಥೋ ಬಿಡತ್ತದೆ ಇವನಪ್ಪ ಈ ಕಡೆಯಿಂದ. ಸಾಕ್ ಬಾರೋ. ಇವಾಗ ಖುಷಿ ಆಗ್ತೈತೆ ತಗೊಂಡಿದ್ಕೋ ವರ್ತಿದೆ ಅನ್ಬಿಟ್ಟು. ಇಬ್ರು ಒಟ್ಟಿಗೆ ತಗೊಂಡ್ಬಿಟ್ಟವ್ರೆ. ಏನಣ್ಣ ಅಣ್ಣ ಗಾಡಿ ಎತ್ತಾನೆ, ಮನೆಗೆ ಹೋಗೋಣ. ಯಾಕಣ್ಣ? ಹೌದು. ಹಾ ಬಸ್ಸಲ್ಲಿ ನಾವು ತಿನ್ಕೊಂಬರೋಣ. ಒಳ್ಳೆ ಆಯ್ತು. ಇದೆಲ್ಲ ಸುಮ್ಮನೆ ಸೆಂಟಿಮೆಂಟ್ ಎಲ್ಲ ಕೊಡೋದು ಅಣ್ಣ. ಯಾಕಂದ್ರೆ ವಾಪಸ್ ಕರಿತೀನಂತ ಕಾನ್ಫಿಡೆನ್ಸ್ ಅಲ್ಲ ಅವ್ನ ಕೈಲೋದನ್ನೆಲ್ಲ. ಗೈ ಸೀರಿಯಸ್ಲಿ ಇಬ್ರು ಒಂದು ರೌಂಡ್ ನೆನ್ಸಾಕ್ಬಿಟ್ರು. ಲೇ ಮಗ ಆಯ್ತು. ರಿವೆಂಜ್ ಇಸ್ ಗೋಯಿಂಗ್ ಆನ್. ರಿವೆಂಜ್ ತಗೋತೀನಿ ಇಬ್ರ ಮೇಲೂ. ಓ ಸಾರ್ ಲೇ ಏನೋ ಆರ್ಡ್ರ್ ಮಾಡ್ದು? ಅಲ್ಲ ನಿಂದು ಒಬ್ಬಂದೇ ಇದ, ಇಬ್ರದ್ದು ಸೇರ್ಸಿನಾ? ಇವತ್ತು ಯಾವಾರ? ಇಬ್ರದ್ದು ಅಲ್ಲ, 4 ಜನಕ್ಕೂ ಸೇರಿ ಒಂದು ಬಕೆಟ್, ಒಂದು ಬರ್ಗರ್ ಆಗೈತೆ. ನಿಮ್ ನೆಕ್ಸ್ಟ್ ಏನಾಯ್ತು ಬುಕ್ ಮಾಡಿ. ಇವತ್ತು ಯಾವಾರ? ಬುಧವಾರ ತಿನ್ನಂಗ. ನಾನು ತಿಂತೀನಪ್ಪ ವೆಜ್ ನೋಡೋ. ಚೆನ್ನಾಗಿ ಬರ್ಗ ಸಾಕು. 69 ರೂಪೀಸ್. ಇನ್ ಬತ್ತ ನನ್ ಗತಿ ಏನಾಯ್ತದೋ? ಎಂತ ಹತ್ರಲೆ ಏನೋ ಯಾ ಮಾತು. ಇರೋ ನಿಮಿಷ ಇರೋ. ಈಗ ಫಸ್ಟಿಂದ ಮಾಡ್ತಾರದ 1800 ರೂಪಾಯಿ ಬಿಲ್ ಮಾಡಿ ಎಲ್ಲ ಸೆಲೆಕ್ಟ್ ಮಾಡಿ ವಾಪಸ್ ಫಸ್ಟಿಂದ ಮಾಡ್ತಾ ಇದೀವಿ. ಯಾ ಮಾತು. ನಮ್ಮಲ್ಲಿ ತುಂಬಾ ಫಾಸ್ಟೆಸ್ಟ್ ಫೆಲೋ ಅಂದ್ರೆ ಇವನೊಬ್ಬನೇ. ದೇವ್ರೇ ಶಿಶಾ ಬೇಡ, ಏನೇನು ಆಗ್ತಾ ಇದೆ. 1 ನಿಮಿಷ ಸಮಾಧಾನ ಮಾಡ್ಕೋ. ಇರು 1 ನಿಮಿಷ. ಕ್ಯಾನ್ಸಲ್ ಆರ್ಡರ್. ಇಲ್ಲಿ ಬ್ಯಾಕ್ ಟು ಕರೆಕ್ಟ್. ಸರಿ, ನೀನ್ ಕರಿತಿರೋದು ಯಾವ್ದಕ್ಕೆ, ಇವನ್ ಕರಿತಿರೋದು ಯಾವ್ದಕ್ಕೆ ನೋಡು. ಕರಿ ಮಗ. ನೀನ್ ಕರಿ ಸಿಜ. ಅಲ್ಲಲ್ಲಿ ನೆನ್ನೆ ಬಂದಿರೋ ಅತಿಥಿಗಳಿಗೆ ಅಂತಿದ್ದೆ. ಇಲ್ಲಿ ನಮ್ಮ ಹುಡುಗರು ಬಂದ ತಕ್ಷಣ ಭಯ ಪಡ್ಕೊಂಡ್ಬಿಟ್ಟಿದ್ಯಾ? ಇವನಿಗೆ ಕರಿತಲ್ಲ. ಪವನ್, ಇವನು ಪ್ರೇಮು, ಇವ್ರು 3 ಜನ ಬಂದ್ರು ಅಂದ್ರೆ ಸೈಲೆಂಟ್ ಆಗ್ಬಿಡ್ತಾನೆ ನೋಡು. ಒಬ್ರು ಒಂದ್ಸಲ ಎದ್ರು ಕರಿತಿದ್ಯಾ? ಅವ್ರ ಕರ್ನ ಇವನಲ್ಲೇ ಯಪ್ಪ ನೆನ್ನೆ ನೈಟ್ ಪೂರ್ತಿ ಅದೇ ಒಂದು ಗೋಳು. ಅಯ್ಯೋ ಡಬಲ್ ಮೀನಿಂಗ್ ಸುಳ್ಳು ಹೇಳ್ಬಾರ್ದು ಗೈಸ್. 20 ನಿಮಿಷದಿಂದ ಕಾಯ್ತಾ ಇದೀವಿ. KFC ಎಲ್ಲ ಬರ್ತದೆ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಇದ್ರ ಬದಲು ಇಲ್ಲೇ ಒಂದು ಹೋಟೆಲ್ ಇತ್ತು, ರೆಗ್ಯುಲರ್ ಕಸ್ಟಮರ್ ಥರ ಹೋಟ್ಲ್ ಇತ್ತು, ಅಲ್ಲೇ ಹೋಗಿ ತಿನ್ಬೋದಿತ್ತು. 20 ನಿಮಿಷ. ಫಸ್ಟ್ ನಾನು ಹೋದೆ ಅಲ್ಲ, ಫಸ್ಟ್ ಸುವೇಲ್ ಹೋದ, ಇನ್ನೊಂದು 5 ನಿಮಿಷ ಅಂದರು.
ನಾನು ಅದೇ ಇನ್ನೊಂದು 5 ನಿಮಿಷ ಅಂದರು, ಇನ್ನೂ ಬರಲಿಲ್ಲ. ಅದಕ್ಕೆ ಅವರಿಬ್ಬರು ಹೋಗಿದ್ದಾರೆ. ಇವಾಗ ನಮ್ಮ ಆರ್ಡ್ರು ಆಗಲೇ ಬಂದೈತಂತೆ. ಅಲ್ಲಲ್ಲೇ ಒಂದೊಂದೇ ಪೀಸ್ನ ಬಾಯಿಗೆ ಹಾಕೊಂಡು ಬರ್ತಾರೆ ಇಬ್ಬರು. ಅಯ್ಯೋ ಇಬ್ರು ಆ ಥರ ಇರೋರೇ ಹೋಗಿರೋದು ಸುಹೇಲ್. ಹೋದ್ಸಲಿ KFC ಅಣ್ಣ ಬೀಳ್ಸಿದ ಪೆಪ್ಸಿ, ಇಬ್ರು ಆ ಥರ ಇರೋದು ಗೈಸ್. ನಮ್ಮ ಗ್ರೂಪಲ್ಲಿ ಆ ಥರ ಅಂದರೆ ಫುಲ್ಲು ಫಾಸ್ಟೆಸ್ಟ್ ಫೆಲೋ ಅಂದರೆ ಅನೀಶ್ ಒಬ್ನೇ. ಏನಾರು ಒಂದು ಕೆಲಸ ಮಾಡ್ತಾನೆ ನೋಡಿ. ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು. ಓಹೋ ನೀನ್ ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಬಾಯ್ ಬಾಯ್. ಓಲಿಲಿ ಸಿಗೋಣ, ಓಲಿಲಿ. ಬಾಯ್ ಬಾಯ್. ಬಾಯ್ ಹೇಳು. ಫುಲ್ ಸೈಲೆಂಟ್. ಬಾಯ್ ಸುಹೇಲ್, ಟೇಕ್ ಕೇರ್. ಓಲಿ ದಿನ ಸಿಗೋಣ. ಯಾ ಅಂಕಲ್ ಓಲೆ ಕವರ್ ತೆಗಿ ಹಚ್ಚಣ ಅಂಕಲ್, ನಿಮ್ಮ ಅಪ್ಪಂಗೆ ಕವರ್ ತೆಗಿ ಹಚ್ಚಣ. ಅಯ್ಯ ಹಚ್ಚ ತೆಗಿ ಬೇಗ. ಓಡ್ತಾವ್ರ ಅಂಕಲ್. ಆ್ಯಂಡ್ ಏನಂದರೆ ಇದೇ ವರ್ಷ ಫಸ್ಟ್ ಟೈಮು ನಾನು ಇಷ್ಟೊಂದೆಲ್ಲ ತೊಗೊಂಬಂತಿರೋದು. ಓಲಿ ಗನ್ನೆಲ್ಲ ನಾನು ಚಿಕ್ಕ ವಯಸ್ಸಲ್ಲೂ ಈ ಥರದ್ದೆಲ್ಲ ತೊಗೊಂಡೇ ಬಂದಿಲ್ಲ. ಇದೇ ಫಸ್ಟ್ ಟೈಮ್. ಹಾಯ್ ಗುರು. ತೆಗೆ ಓಲಿ ತೆಗೋ. ಹಚ್ಚಣ ನಮ್ಮಮ್ಮಗೆ ಹಚ್ಚಣ. ಯಾಕಮ್ಮ ಆಟ ಆಡಕ್ಕೆ ಇದೇ ಫಸ್ಟ್ ವರ್ಷ ನಾನು ಹಿಂಗೆ ಆಡ್ತಾ ಇರೋದು, ಗೊತ್ತಾ? ನೆನಪಿದ್ಯಾ? ಇಲ್ಲ ಮೇಲೆ ಇಲ್ಲ ನಾನು ಓಲಿ ನೆನಪಿರೋದೆ ಸ್ಕೂಲ್ ವಯಸ್ಸಲ್ಲಿ ಆಡಿರೋದು. ಅದು 25 ರೂಪಾಯಿ, ಅದು ಚಿಕ್ಕ ಪುಟ್ಟ 10 ರೂಪಾಯಿ ಸಿಗುತ್ತಲ್ಲ, ಅದು ಇಟ್ಕೊಂಡು ಹಚ್ಚಿರೋದು ಅಷ್ಟೇ. ಈ ಥರದ್ದು ನಾನು ಯಾವತ್ತೂ ಆಟ ಆಡಿಲ್ಲ. ಇವತ್ತು ಆಟ ಆಡೋಣ. ನಮ್ಮ ಅಮ್ಮನೂ ಆಡಿಲ್ಲ, ಆಡ್ಬೇಕು ಅವರು. ನನಗೆ ಗೊತ್ತೇ ಇರಿ ನೀರಾಗ ಆಲಚೆ. ನನಗೆ ಗೊತ್ತಿತ್ತು. ಇರೋ ನಿಮಿಷ ಬಾರ ಇಲ್ಲಿ. ಗುರು ಬಾ ಗುರು, ಅಲ್ಲಿ ನೋಡು ಗುರು, ಗನ್ನೋಡು ಗುರು, ಅಲ್ಲಿ ಗನ್ನೋಡು ಗುರು, ಅಲ್ಲಿ ಗನ್ನೋಡು, ಅಲ್ಲಿ ಗನ್ನು. ಏನ್ರಿ ಜಾಸ್ತಿ ಮಾತಾಡ್ತವ್ರಲ್ಲಿ? ಚಿರು ಹ್ಯಾಂಡ್ಸ್ ಅಪ್ ಮಾಡು ಬಿಟ್ಬಿಡ್ತೀವಿ. ಆಯ್ತಾಯ್ತು ಸರಿ ನಾನೇನ್ ಮಾಡ್ತೇನೆ. ಸರಿ ಆಚೆ ನನ್ನ ಮಗ ಬಾ. ಆಚೆನೆ ಬರಲ್ಲ ನಮ್ಮಮ್ಮ. ಇರೋ ನಮ್ಮ ಚೋಟ ಮರಿ ಬರ್ಲಿ. ಏಯ್ ಬುಜ್ಜಿ, ನೀನೇ ಆಚೆ ಬಂದು ಸರೆಂಡರ್ ಆಗ್ತೀಯಲ್ಲ, ನಾವು ಬಂದ್ಬಿಟ್ಟು ನಿನಗೆ ಹೊಡಿಯೋದ. ಆ ಸರೆಂಡರ್ ಆಗ್ತಾಳ. ಆಯ್ತಾಯ್ತು. ಅಯ್ಯೋ ನನ್ನ ವರ್ಕೆ ಐತಿಲ್ಲ. ಹಿಂಗಿರುತ್ತಾ ನೀರ್ಗಾಕಿ ಹೇಳ್ತಾರ. ಕಾಂಪ್ರಮೈಸ್ ಆಗೋಣ. ಸೀರಿಯಸ್ ಹೇಳ್ತಾರದು ನೋಡು, ಹೊಡಿಬೇಡ. ಕಾಂಪ್ರಮೈಸು ಬಾಯ್. ಈ ಕಡೆಗೆ ಡೀಲ್. ನಾವು ಕಾಂಪ್ರಮೈಸ್ ಆಗ್ಬೇಕು. ಬರ್ರಿ ಆಚೆ ಬರ್ರಿ. ನಿಮ್ಮಮ್ಮ ಲಾಕಿ ಮಾಡ್ಕೊಂಬಿಡ್ತು. ನೀನೊಂಚೂರು ಅಷ್ಟೇ. ನಾವೆಲ್ಲ ಯಾಕೆ ಖುಷಿರು ಆ ಕಡೆ ನೀನ್ ಹಾಕ್ಸಿರು. ಹಾಕ ಅಷ್ಟೇ ಮುಗಿದವ್ದು. ಹಾಕು. ಜಾರ್ತಲೇ ಬಿದ್ದೋದೆ. ಚಿರು ಲಾಕ್ ಮಾಡೋದು ಇವಾಗ. ಬುಜ್ಜಿ ಬಾರ ಬುಜ್ಜಿ ಹೊಡೆ ಹಾಕು. ಹ್ಯಾಪಿ ಓಲೆ. ಸಾಕು ಬುಜ್ಜಿ, ಸಾಕು. ಹ್ಯಾಪಿ ಓಲೆ. ಚೋಟ ಮರಿ ಸರೆಂಡರ್ ಆಗ್ಬಿಟ್ಲು ಅವ್ರ ಅಣ್ಣನ ಹತ್ರ. ನಾನೇ ಕಳಿಸ್ತೆ, ಹೋಗಿ ಹೋಗೋಡ್ಸ್ಕೊಬೇಕಂತ ಕಳಿಸ್ತೆ. ಹೋಗೋಡ್ಸ್ಕೊಂಬಂದು ಈಗ ಫುಲ್ ನೆಂದೋಗ್ಬಿಟ್ಟವ್ರಪ್ಪ. ನಾನು ನೆನ್ಸ್ಬಿಟ್ಟ. ಗೈಸ್ ಅವತ್ತು ವೇಟ್ ಐ ಶೋ ಯು. ಅವತ್ತು ಇದನ್ನ ಬುಕ್ ಮಾಡಿದ್ರು, ಆಮೇಲೆ ಇದನ್ನ ಬುಕ್ ಮಾಡಿದ್ರು. ಇವತ್ತು ನಮ್ಮಮ್ಮ ಇದನ್ನ ಬುಕ್ ಮಾಡೋರೆ. ಇದೇನು ಅಂತ ನನಗೂ ಗೊತ್ತಾಯ್ತಿಲ್ಲ. ಅಮ್ಮ ಏನು ಮಾಯಿ ಇಷ್ಟು ದಿನ ಇಷ್ಟಿದ್ದು ಇವತ್ತು ಯಾಕೋ ಇಷ್ಟಿಷ್ಟು ಹೋಗ್ತೈತೆ. ಏನೋ ಇನ್ನೊಂದು ಬುಕ್ ಮಾಡಿದ್ದಾರೆ ಗುರು. ಅಲ್ಲಲ್ಲ ಇಬ್ರು ಓಡೈತಾರೆ ನೋಡಿ ಇವಾಗ.
ಯಾಲು ಗುಡ್ ಮಾರ್ನಿಂಗ್, ಯಾಲು ಗುಡ್ ಮಾರ್ನಿಂಗ್. ನೋಡು ಅವಳು ಎದುರ್ತಾಳೆ, ನೀನು ಅಲ್ಲ, ಇಬ್ರು ಚಿಕ್ಕ ಬುಕ್ಕು ರೈಲು. ಇಲ್ಲ ನನ್ನ ಹತ್ರ ಆದ್ರೂ ಬರ್ರ, ನನ್ನ ಹಿಡ್ಕೊಳ್ರ ಒಂಚೂರು, ನನ್ನ ಹಿಡ್ಕೊಳ್ಳ ಯಾಲು. ಸರಿ ಆಯ್ತು, ಯಾಲು ಗುಡ್ ಮಾರ್ನಿಂಗ್. ಇವ ಹೆಸರೇನು? ದಿಶಾ ಯಾಲು. ಈ ಕಡೆ ನೋಡು, ಕ್ಯಾಮ್ರಾ ಕಡೆ ನೋಡಿ ಇಬ್ರು ಒಂದ್ಸಲಿ ಹಾಯ್ ಮಾಡು. ನೀನ್ ಮಾಡು ಯಾಲು ಹಾಯ್. ಇದು ತುಂಟಿ, ಇದು ಭಾಳ ತುಂಟಿ ಇದು. ಹಾಯ್. ಇದು ಕಾಂಪ್ರಮೈಸ್ ಆಗ್ಬಿಡುತ್ತೆ ಬೇಗನೆ. ನಿನ್ನ ಹೆಸರೇನು? ಸಾ. ವಾಟ್ ಈಸ್ ಸಾ? ನಿನ್ನ ಹೆಸರೇನು? ಯಾಲು, ನಾನು ದಿಶನ್ ಕರ್ಕೊಂಡು ಹೋಗ್ತೀನಿ. ಬಾಯ್, ಟಾಟಾ ಬಾಯ್. ಇದು ಕೊಡು, ಇದು ನಂದೇ. ಅಮ್ಮ ತಂದಿರೋ ಐಟಮು ಫೈನಲ್ ಟಚ್ಚು ಹಿಂಗಾಗಿದೆ. ಗಾಯ್ಸ್, ನಮ್ಮ ಅಪ್ಪ ಬಂದವ್ರೆ. ಪಾಪ ಇಲ್ಲಿ ನೋಡು ಪಾಪ, ಆ ವರ್ಷ ಬುಟ್ಟಿ ತಂದಾಳ ಅವಿಗೆ ಬಿಟ್ಟಂಗೆ. ಅಲ್ಲಿ ನೋಡು, ಇದಾಯ್ತು, ಅದಾಯ್ತು, ಇವಾಗ ಇದು ನೆಕ್ಸ್ಟ್ ಏನ್ ಕೇಳು. ಓಲಿ, ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ದುಡಿತದೆ, ಒಂದ್ 2,000 ರೂಪಾಯಿ ಕೊಡೋಣ ನಮ್ಮ ಅಪ್ಪಂಗೆ. ಏನಿಲ್ಲ ಅಮ್ಮ, ಏನ್ಮಾ ನೀನು ನಾನೇನಾರ ಸುಳ್ಳು ಹೇಳಿದ್ದೀನ? ಕೇಳಿಸ್ಕೊ, ನಿನ್ ಹೆಂಡ್ತಿ ನಿನಗೆ ಒಂದೊಂದು ಇಕ್ತೀನಿ ನೋಡಿ, ಇಬ್ರು ಕಿತ್ತಾಡ್ಬೇಕು. ನಾನೇ ತಪ್ಪಾಗಿ ಹೇಳಿದ್ನಪ್ಪ. ನಾನು ಕರೆಕ್ಟ್ ಹೇಳಿದ್ದೆ ನೋಡು, ಎಷ್ಟು ಕರೆಕ್ಟ್ ಹೇಳಿದ್ದೀನಿ. ಓಲಿ ಅಮ್ಮ, ಇದನ್ನೆಲ್ಲ ತಗೊಂಬರೋ ನಾನು. ಅಯ್ಯೋ ಅಲೋ, ನಾನು ಹೇಳ್ತಾ ಇರೋದೇನು, ಅದೆಲ್ಲ ತಗೊಳ್ಳೋ ಬದಲು ಒಂದ್ 2,000 ರೂಪಾಯಿ ಅಪ್ಪನ್ ಕೊಟ್ಟಿದ್ರೆ ಎಷ್ಟು ಹೆಲ್ಪ್ಫುಲ್ ಆಗ್ತಿ ಗೊತ್ತಾ ನಿಂಗೆ? ಏನ್ಪಾ ಮನೆ ಉದ್ಧಾರ ಮಾಡು ಅಂದ್ರೆ ಅಲ್ಲಮ್ಮ, ಮನೆ ವೇಟ್ ನಾನು ಕಷ್ಟಪಟ್ಟು ದುಡ್ದಿರೋದಕ್ಕೆ ಇವತ್ತೊಂದ್ ದಿನ ಇಲ್ಲಿವರೆಗೆ ಇರೋದು. ಪಾಪ ನಿನ್ಗೆ ಹಿಂಗೆ ನೋಡ್ಬಪ್ಪ, ನೋಡಪ್ಪ ಇಲ್ಲ ನಿಂಗೆ ಅಲ್ಲ ಕಣ. ಆದ್ರೂ ಗಂಡಿಗೆ ಈ ತರ ಎದುರು ಕೊಡ್ತೀಯಮ್ಮ. ಯಪ್ಪ ದೇವ್ರೇ. ಆದ್ರೂ ನೀನು ಸಂಸಾರ ಕ್ರಿಕೆಟ್ ಅಲ್ಲಿ ಔಟ್ ಆದ್ಮೇಲೆ ಓಡಿಸ್ಕೊಂಡ್ ಯಾರು? 12-15 ವರ್ಷ ಆಯ್ತು ನೀನ್ ಕೆಲ್ಸ ಬಿಟ್ಟು. ಆದ್ರೂ ಅಮ್ಮ ಅಪ್ಪ ಹೇಳೋ ಮಾತು ನೀನ್ ಬಿಟ್ಕೊಟ್ಬಿಟ್ಟ. ನೋಡು ಬಿಟ್ಕೊಟ್ಬಿಟ್ಟ. ಗೈಸ್, ಇವಾಗ ನಮ್ಮ ಅಪ್ಪ ಕಾಫಿ ಮಾಡ್ತಾರೆ. ನಾನು ಮತ್ತೆ ನಮ್ಮಮ್ಮ ಜೀವನದಲ್ಲಿ ಅಂದ್ರೆ ಏನ್ ಅನ್ಕೊಂಡಿದೀವಿ ಅಂದ್ರೆ ನಮ್ಮ ಅಪ್ಪನ ಕೈಯಾರ ಕಾಫಿ ಕುಡಿಬಾರ್ದು ಅಂತ. ಆದ್ರೂ ನಾವು ಕುಡಿಯೋ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಯಾಕಂದ್ರೆ ನಮ್ಮ ಅಮ್ಮಂಗೆ ಎದ್ದು ಹೋಗ್ ಮಾಡಕ್ಕಾಗಲ್ಲ. ಬಿಕಾಸ್ ನಮ್ಮ ಅಪ್ಪ ಹೆಂಗಂದ್ರೆ 2 ಚಮಚ ಬಿಟ್ಬಿಟ್ಟು ಹಿಂಗ ಅಲ್ಲಾಡ್ಸಿ ಕೈ ಕೊಟ್ಟಾರ ಅಂದ್ಬಿಟ್ಟು ಕೊಟ್ಬಿಡ್ತದೆ. ಅದ್ ಹೆಂಗಂದ್ರೆ ಇನ್ ನೆಕ್ಸ್ಟ್ ಟೈಮ್ ಯಾವತ್ತು ಕಾಫಿನೇ ಕುಡಿಬಾರ್ದು, ನೆಕ್ಸ್ಟ್ ಟೈಮ್ ಟೀನೇ ಕುಡಿಬಾರ್ದು. ಆ ರೇಂಜ್ ಮಾಡಿರ್ತದೆ ಅಲ್ವೇಮ್ಮ? ಅಲ್ವೇನ್ರಿ? ಹೇಳ್ಕೊಡ್ರಿ ನಿಮ್ ಪ್ರತಿದೇವ್ರಿಗೆ. ಕಾಫಿ ಬೇಯಿಸಂಗಿಲ್ಲ ಅದನ್ನ. ಸರಿ ಪಾಪ, ಒಟ್ನಲ್ಲಿ ಮಾಡಕ್ ಬರಲ್ಲ. ಅದ್ ಹಂಗೇನೆ ಹಂಗ ಹಾಕಿ ಮಿಕ್ಸ್ ಮಾಡೇ ಕೊಡೋದು. ಸರಿ, ಬ್ಯೂಟಿಫುಲ್ ಕಾಫಿ ಮಾಡ್ಕೊಡಪ್ಪ. ನಮ್ಮ ಅಮ್ಮಂಗ ನಂಗೆ ಹಾಕ್ಬರೋದಿಲ್ಲ. ಅಂತೂ ಇಂತೂ ನಮ್ಮ ಅಪ್ಪ ಕಾಫಿ ಮಾಡ್ಕೊಟ್ರು. ಚೆನ್ನಾಗಿಲ್ಲ ಅಂದ್ರೆ ಐತಿ ಹಂಗಾರಿ ಇವತ್ತು ವಿಡಿಯೋ ಮಾಡಿದೀನಿ ಅನ್ನೋಕ್ಕೋಸ್ಕರ ಚೆನ್ನಾಗಿ ಮಾಡಿರ್ತಾರ ನಮ್ಮಪ್ಪ. ಕಾಫಿ ಸೂಪರ್ ಚೆನ್ನಾಗಿ ಮಾಡೋರು ಈ ಸರಿ ನಮ್ಮಪ್ಪ. ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಮಚ್ ಲವ್. ಓಲಿನ ನಾವು ಆಡಿಲ್ಲ ಬಿಕಾಸ್ ಈ ವೀಕ್ ಡೇಸ್ ಅಲ್ಲಿ ಬಿದ್ದಿರೋದ್ರಿಂದ ರಜಾ ಯಾರು ಸಿಕ್ಕಿಲ್ಲ. ಸೊ ಇನ್ನೊಂದು ಸ್ವಲ್ಪ ಮೇ ಬಿ ನಾಳೆ ಬರ್ಬೋದು, ಇಲ್ಲಾಂದ್ರೆ ನಾಡಿದ್ದು ಬರ್ಬೋದು. ಎಕ್ಸ್ಟ್ರಾರ್ಡಿನರಿ ಬ್ಲಾಗ್ ಬರುತ್ತೆ, ಕಾಯ್ತಾ ಇರಿ. ಸ್ಟೇ ಟ್ಯೂನ್, ಮಚ್ ಲವ್, ಬೈ. ಅಂಡ್ ಇನ್ನೊಂದು ಹೈಪ್ ಮಾಡಿ ಮರಿಬೇಡಿ.